ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ 9ನೇ ತಾರೀಕು ಸಂಸತ್ತಿನಲ್ಲಿ ನಡೆದಂಥ ವಿದ್ಯಮಾನಗಳು ಯಾವ ಮಟ್ಟಿಗೆ ಕುತೂಹಲಕಾರಿಯಾಗಿದ್ದವು, ಆಕರ್ಷಣೀಯವಾಗಿದ್ದವು ಅಂದರೆ, ಲೋಕಸಭೆಯಲ್ಲಿ ನೋಡಿದರೆ SIR ಬಗ್ಗೆ ಚರ್ಚೆ, ಆ ಕಡೆ ರಾಜ್ಯಸಭೆಗೆ ಹೋದರೆ ಅಲ್ಲಿ ವಂದೇ ಮಾತರಂ ಕುರಿತು ಚರ್ಚೆ. ಇಡೀ ನಿನ್ನೆಯ ಸದನದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರಪ್ಪ ಸಂಸತ್ತಿನಲ್ಲಿ ಅಂತಂದರೆ, ನನಗೆ ತುಂಬ ಇಷ್ಟ ಆಗಿದ ವಾಗ್ಝರಿ ಯಾರ್ದಪ್ಪ ಅಂತಂದರೆ ನಿಶಿಕಾಂತ್ ದುಬೆ. ನಿಶಿಕಾಂತ್ ದುಬೆ ಯಾವಾಗಲೂ ಎಷ್ಟು ತಯಾರಿಯನ್ನು ಮಾಡ್ಕೊಂಬರ್ತಾರೆ ಸಂಸತ್ತಿಗೆ ಬರುವಾಗ, ಅಂದರೆ ಪೂರ್ವಾಭ್ಯಾಸ ಮಾಡ್ಕೊಂಬರ್ತಾರೆ ಅಂದರೆ, ಪ್ರತಿಯೊಂದು ವಿಷಯವನ್ನು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಮತ್ತು ಹೇಳಬೇಕಾದ್ದನ್ನು ನೇರವಾಗಿ ಹೇಳ್ತಾರೆ. ಎಲ್ಲದಕ್ಕೂ ಅವರ ಬಳಿ ಸಾಕ್ಷ್ಯಾಧಾರ ಇರ್ತವೆ. ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲ ವಿಪಕ್ಷದವರು ಬಿಂಬಿಸ್ತಾ ಇರೋದಂದರೆ ಏನಪ್ಪ ಅಂತಂದರೆ, ಚುನಾವಣಾ ಆಯೋಗವನ್ನು ನರೇಂದ್ರ ಮೋದಿಯವರು ದುರುಪಯೋಗಪಡಿಸ್ಕೊತಾ ಇದ್ದಾರೆ, ಜನರ ಮತದಾನದ ಹಕ್ಕನ್ನು ಕಿತ್ಕೋತಾ ಇದ್ದಾರೆ, ತನ್ಮೂಲಕ ವಿಪಕ್ಷಗಳನ್ನು ದುರ್ಬಲಗೊಳಿಸ್ತಾ ಇದ್ದಾರೆ, ತಮ್ಮ ಪಕ್ಷವೇ ಅಧಿಕಾರಕ್ಕೆ ಬರಲಿಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾರೆ. ಇದು ಅವ್ರ ಮೇಲಿರುವಂಥ ಅತಿ ದೊಡ್ಡದಾದಂಥ ಆರೋಪ. ಅದನ್ನೇ ನಿನ್ನ ಕೂಡ ಎಲ್ಲ ವಿಪಕ್ಷದವರು ಮುಂದುವರಿಸ್ಕೊಂಡು ಹೋದರು. ದುರಂತ ಅಂದರೆ, ಯಾವ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದರ ಕುರಿತಾಗಿ ಸ್ಪಷ್ಟವಾಗಿ ತನ್ನ ವಿಷಯವನ್ನು ಮಂಡನೆ ಮಾಡಬೇಕಾಗಿತ್ತೋ, ಸಂಜೆಯವರೆಗೂ ಸಂಸತ್ತಿನಲ್ಲಿ ಆತ ಕುತ್ಕೊಳ್ಳಾರದೆ ಕೊನೆಗೆ ಬಂದು ಒಂದಷ್ಟು ಹೊತ್ತು ಮಾತಾಡಿ ಹೋದರು. ಅದು ಕೂಡ ಆತ ಮಾತನಾಡಿದ ಮಾತುಗಳೆಲ್ಲ ಚರ್ವಿತ ಚರ್ವಣ. ಎಷ್ಟು ಬಾಲಿಶವಾಗಿತ್ತು ಅಂದರೆ, ಯಾವ ಅಧ್ಯಾದೇಶದ ಮೂಲಕ ಚುನಾವಣಾ ಆಯೋಗದ ಆಯುಕ್ತರ ನೇಮಕಾತಿ ಆಗುತ್ತಲ್ಲ, ಅದನ್ನೇ ಅವರು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರು. ಅಂದರೆ ಈ ದೇಶದಲ್ಲಿ ಸಂಸತ್ತಿನಲ್ಲಿ ಮಂಡಿಸಲಾದ ವಿಚಾರಗಳು, ಅದರಿಂದ ಆದ ಮೇಲೆ ಕಾಯ್ದೆಯಾಗಿರೋದು, ಆ ಕಾಯ್ದೆಯನ್ನು ಯಾವ ರೀತಿ ಅನುಷ್ಠಾನ ಮಾಡ್ತಾರೆ, ಇದ್ರ ಕುರಿತು ರಾಹುಲ್ ಗಾಂಧಿಗೆ ಏನಾದರೂ ವಿಷಯವೇ ಗೊತ್ತಿಲ್ವಾ? ಹಿಂದೆ ಈ ರೀತಿ ಚುನಾವಣಾ ಆಯೋಗದ ಕಮಿಷನರ್ ನೇಮಕಾತಿ ಮಾಡುವುದಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟು ಒಂದು ಆದೇಶವನ್ನು ಮಾಡಿತ್ತು. ಕಾಂಗ್ರೆಸ್ಸಿನ ಕಾಲದಲ್ಲಿ ಸೋನಿಯಾ ಗಾಂಧಿಯವರು ನೇಮಕಾತಿ ಮಾಡಿದರು ಚುನಾವಣಾ ಕಮಿಷನರ್ ನವೀನ್ ಚಾವ್ಲಾ ಅವ್ರನ್ನ ಅಂತ ಇಂಡಿಯಾ ಟುಡೇ ಫ್ರಂಟ್ ಪೇಜ್ನಲ್ಲಿ ಹಾಕ್ಕೊಂಡಿತ್ತು. ಸೋನಿಯಾ ಗಾಂಧಿಗೆ ಸಂವಿಧಾನಾತ್ಮಕವಾದಂಥ ಯಾವುದೇ ಹುದ್ದೆ ಇರಲಿಲ್ಲ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದರು. ಸೋನಿಯಾ ಗಾಂಧಿ ತನಗೆ ನಿಷ್ಠರಾಗಿರ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನವೀನ್ ಚಾವ್ಲಾ ಅನ್ನುವಂಥ ವ್ಯಕ್ತಿಯನ್ನು ಚುನಾವಣಾ ಆಯುಕ್ತರನ್ನಾಗಿ ನೇಮಕಾತಿ ಮಾಡ್ತಾರೆ. ಅದನ್ನು ಇಂಡಿಯಾ ಟುಡೇ ಅಂಥದ್ದು ನಿಯತಕಾಲಿಕ ಸೋನಿಯಾ ಗಾಂಧಿ ಅಪಾಯಿಂಟೆಡ್ ನವೀನ್ ಚಾವ್ಲಾ ಆಸ್ ಎಲೆಕ್ಷನ್ ಕಮಿಷನರ್ ಅಂತ ಪ್ರಕಟಣೆಯನ್ನು ಮಾಡುತ್ತೆ. ಆ ಕಾಲಘಟ್ಟದಲ್ಲಿತ್ತು, ಅದಕ್ಕೊಂದು ಕಾಯ್ದೆ ಅನ್ನೋದೇ ಇರಲಿಲ್ಲ. ಆವಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೀವು ಅದಕ್ಕೋಸ್ಕರ ಒಂದು ಕಾಯ್ದೆಯನ್ನು ಮಾಡಿ ಅದಕ್ಕನುಗುಣವಾಗಿ ನೀತಿ ನಿಯಮಾವಳಿಗಳನ್ನು ಮಾಡಿ ಅದಕ್ಕನುಗುಣವಾಗಿ ನೀವು ಚುನಾವಣಾ ಕಮಿಷನರ್ ನೇಮಕಾತಿ ಮಾಡಬೇಕು. ಅಲ್ಲಿವರೆಗೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ಸಮಿತಿಯಲ್ಲಿ ಇರ್ತಾರೆ. ಆಯಿತು, ಸಮಿತಿಯಲ್ಲಿರ್ತಾ ಇದ್ರು ಇಷ್ಟು ದಿವಸ. ಅದಾದಮೇಲೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, NDA ಸರ್ಕಾರ ಒಂದು ಕಾಯ್ದೆಯನ್ನು ಮಾಡಿ ಪ್ರಧಾನಮಂತ್ರಿ ಹಾಗೂ ಒಬ್ಬ ಸಚಿವ ಜೊತೆಗೆ ವಿಪಕ್ಷ ನಾಯಕ, ಇವರು 3 ಜನ ಸೇರಿ ಚುನಾವಣಾ ಆಯುಕ್ತರ ನೇಮಕಾತಿ ಮಾಡ್ತಾರೆ. ಸ್ವಾಭಾವಿಕ, ಯಾವಾಗಲೂ ಆಡಳಿತ ಪಕ್ಷದವರ ಸಂಖ್ಯೆ ಜಾಸ್ತಿ ಇರುತ್ತೆ, ವಿಪಕ್ಷದವರ ಸಂಖ್ಯೆ ಕಡಿಮೆ ಇರುತ್ತೆ. ಆಡಳಿತ ಪಕ್ಷದವರು ಯಾರನ್ನ ತೀರ್ಮಾನ ಮಾಡ್ತಾರೋ ಅವರಿಗೆ ರಾಷ್ಟ್ರಪತಿಯವರು ಅಂಕಿತ ಹಾಕ್ತಾರೆ. ರಾಹುಲ್ ಗಾಂಧಿ ನಿನ್ನೆ ವಾದ ಮಂಡನೆ ಮಾಡ್ತಾ ಹೇಳ್ತಾರೆ, ನಾನು ಎದುರುಗಡೆ ಕೂತಿದ್ದೀನಿ, ಆ ಕಡೆ ಅಮಿತ್ ಶಾ, ಈ ಕಡೆ ನರೇಂದ್ರ ಮೋದಿ ಅವರೇ ತೀರ್ಮಾನ ಮಾಡಿ ಜ್ಞಾನೇಶ್ ಕುಮಾರ್ನ ಚುನಾವಣಾ ಕಮಿಷನರ್ ಮಾಡಿದರು ಅಂತ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂಕಿಗೆ ಬೆಲೆ. ಯಾರು ಬಹುಮತದತ್ತಿರ್ತಾರೋ, ಯಾರ ಸಂಖ್ಯೆ ಜಾಸ್ತಿ ಇರ್ತಾರೋ ಅವರು ತೆಗೆದುಕೊಳ್ಳುವ ನಿರ್ಣಯಕ್ಕೆ ಬೆಲೆ ಕೊಡಲಾಗತ್ತೆ, ಅದು ಅನುಷ್ಠಾನಗೊಳ್ಳುತ್ತೆ. ಅದಕ್ಕೆ ರಾಷ್ಟ್ರಪತಿಯವರು ಅಂಕಿತ ಹಾಕ್ತಾರೆ. ರಾಹುಲ್ ಗಾಂಧಿ ವಿಚಾರ ಗೊತ್ತಿಲ್ವಾ? ಅದನ್ನೇ ಇವರಲ್ಲಿ ಪ್ರಸ್ತಾಪ ಮಾಡ್ತಾ ತಮಗಿಷ್ಟ ಬಂದವ್ರನ್ನ ಚುನಾವಣಾ ಆಯುಕ್ತರನ್ನಾಗಿ ಮಾಡ್ತಾರೆ. ಅಲ್ಲರಿ, ನಿಮ್ಮ ತಾಯಿ ತಮಗಿಷ್ಟ ಬಂದವರನ್ನು ಚುನಾವಣಾ ಕಮಿಷನರ್ ಮಾಡ್ತಿದ್ರು. ಆ ಚುನಾವಣಾ ಕಮಿಷನರ್ ಪ್ರತಿ ನಿರ್ಧಾರ ಮಾಡೋದಕ್ಕಿಂತ ಮುಂಚೆ ಹೊರಗಡೆ ಟಾಯ್ಲೆಟ್ ಹೋಗ್ಬರ್ತೀನಿ, ರೀಸಸ್ಗೆ ಹೋಗ್ಬರ್ತೀನಿ ಅಂತ ಹೋಗಿ ಫೋನ್ ಹಚ್ಚಿ ಸೋನಿಯಾ ಗಾಂಧಿ ಅವ್ರ ಜೊತೆ ಮಾತಾಡಿ, ಒಳಗಡೆ ಸಭೆಯಲ್ಲಿ ಏನಾಗ್ತಾ ಇದೆ, ನಾನು ಏನನ್ನು ತೀರ್ಮಾನ ತೆಗೆದುಕೊಳ್ಳಿ ಅಂತ ಸೋನಿಯಾ ಗಾಂಧಿ ಕಡೆಯಿಂದ ಕೇಳ್ತಾ ಇದ್ದರು. ಆ ದಿನಗಳನ್ನೂ ಕೂಡ ಈ ದೇಶ ನೋಡಿದೆ. ಅದೇ ಅಲ್ಲದೆ ಗಿಲ್ ಅನ್ನುವಂಥ ವ್ಯಕ್ತಿನ ಇವರು ಸ್ವತಃ ಚುನಾವಣಾ ಕಮಿಷನರ್ ಮಾಡ್ತಾರೆ. ಅದಾದಮೇಲೆ ಲೋಕಸಭಾ ಸದಸ್ಯರನ್ನು ಮಾಡ್ತಾರೆ, ಸಚಿವರನ್ನಾಗಿ ಮಾಡ್ತಾರೆ. TN ಶೇಷನ್ ಅನ್ನುವಂಥ ಕಠಿಣಾತಿ ಕಠಿಣ ಅಧಿಕಾರಿಯನ್ನು, ಎಲೆಕ್ಷನ್ ಕಮಿಷನರ್ನ ಮುಂದೆ ಅಹಮದಾಬಾದ್ನಲ್ಲಿ ಚುನಾವಣೆಗೆ ನಿಲ್ಲಿಸ್ತಾರೆ. ಈ ರೀತಿ ಉಪಟಳ, ಈ ರೀತಿ ಅರಾಜಕತೆ ಮಾಡಿದ ಕಾಂಗ್ರೆಸ್ಸು ನಿನ್ನೆ ಸಂಸತ್ತಿನಲ್ಲಿ ನರೇಂದ್ರ ಮೋದಿಯವರು ದುರ್ಬಳಕೆ ಮಾಡ್ಕೋತಾರೆ ಅಂತ ರಾಹುಲ್ ಗಾಂಧಿ ವಾದ ಮಂಡನೆ ಮಾಡ್ತಾರೆ. ನಿಶಿಕಾಂತ್ ದುಬೆ ಅದಕ್ಕೆ ತುಂಬ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟರು. ಒಂದೊಂದಾಗಿ ಫೈಲನ್ನು ತೆಗಿತಾರೆ.
1987ರಲ್ಲಿ ರಾಜೀವ್ ಗಾಂಧಿಯವರು ಪೈಲಟ್ ಪ್ರಾಜೆಕ್ಟ್ ಅಂಥೇಳಿ EVM ಅನ್ನು ಪ್ರಾರಂಭ ಮಾಡ್ತಾರೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅನ್ನುವಂಥ ವ್ಯವಸ್ಥೆ ಭಾರತ ದೇಶದಲ್ಲಿ ಬರಬೇಕು ಅಂತ ಶುರು ಮಾಡ್ತಾರೆ. 1991ರಲ್ಲಿ ನರಸಿಂಹರಾವ್ ಅವರು ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ 2014ರ ಚುನಾವಣೆ, ಯಾವ್ದು ನರೇಂದ್ರ ಮೋದಿ ಬಂದ್ರಲ್ಲ, ಆ ಚುನಾವಣೆಯ ಹೊಣೆಯನ್ನು ಕೂಡ ಕಾಂಗ್ರೆಸ್ ಹೊತ್ಕೊಂಡು ಚುನಾವಣೆಯನ್ನು ನಡೆಸುತ್ತೆ. ಅಷ್ಟಾದ ಮೇಲೂ ನರೇಂದ್ರ ಮೋದಿ ಅವರು ಆಯ್ಕೆ ಆಗ್ತಾರೆ ಅಂತಂದರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ 80 ಕಡೆ ಮರುಮತದಾನ ಆಗಿರುವಂಥ ಲಿಸ್ಟನ್ನು ಸ್ವತಃ ನಿಶಿಕಾಂತ್ ದುಬೆ ಅವರು ಒಂದೊಂದಾಗಿ ಓದಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲದೆ ಮೊದಲ ಚುನಾವಣಾ ಕಮಿಷನರಿಂದ ಹಿಡಿದು ಕಾಂಗ್ರೆಸ್ ಅವಧಿಯಲ್ಲಿರುವ ಎಲ್ಲ ಚುನಾವಣಾ ಕಮಿಷನರ್ನ ಯಾವ ರೀತಿ ನೇಮಕಾತಿ ಮಾಡಲಾಗಿತ್ತು ಅನ್ನುವುದನ್ನು ಸಂಪೂರ್ಣವಾದ ಮಾಹಿತಿಯನ್ನು ಸಂಸತ್ತಿನ ಮುಂದೆ ಮಂಡಿಸಲಿಕ್ಕೆ ಶುರು ಮಾಡ್ತಾರೆ. ಯಾವ ಸ್ಥಿತಿಗೆ ಬರುತ್ತೆ ಅಂದರೆ ದುರಂತ ನೋಡಿ. ಕಾಂಗ್ರೆಸ್ನವರು ವಿಶೇಷವಾಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ, ಸೋನಿಯಾ ಗಾಂಧಿ ಯಾರೇ ಇರಲಿ, ಇವರು ಯಾವತ್ತೂ ಕೂಡ ಈ ರೀತಿಯಾದಂಥ ಉತ್ತರವನ್ನು, ಸ್ಪಷ್ಟೀಕರಣವನ್ನು ಕೊಡುವಂಥ ಕೌಂಟ್ರನ್ನು ಕೇಳಿಸ್ಕೊಳ್ಳಿಕ್ಕೆ ಸಂಸತ್ತಿನಲ್ಲಿ ಕೂತಿರೋದಿಲ್ಲ. ಎದ್ದು ಹೋಗ್ಬಿಡ್ತಾರೆ, ತಮ್ಮ ಮಾತನ್ನಾಡ್ತಾರೆ. ತಮ್ಮ ಮಾತನ್ನಾಡಿದ ಮೇಲೆ ಅದಕ್ಕೇನು ಉತ್ತರ ಬರುತ್ತೆ ಅಂತ ಕೇಳ್ಕೊಳ್ಳೋ ಅಂಥ ಸೌಜನ್ಯ ಅವ್ರಿಗಿಲ್ಲ. ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ. ಇವರು ಎದ್ದು ಹೋಗುವಾಗ ಇವರ ಒಂದಿ ಮಾಗದರೆಲ್ಲ ಎದ್ದು ಹೋಗ್ಬಿಡ್ತಾರೆ. ಕೊನೆಗೆ ಭಾರತೀಯ ಜನತಾ ಪಾರ್ಟಿಯವರ ಏನು ಸಭೆ ಉಳಿದ ಸದಸ್ಯರು ಕೂತಿರ್ತಾರೆ, ಅವರ ಸಮಕ್ಷಮದಲ್ಲಿ ಖಾಲಿ ಸಂಸತ್ತಿನಲ್ಲಿ ಭಾಷಣ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ. ಯಾವಾಗಲೂ ಒಂದು ವಿಪಕ್ಷ ಅನ್ನೋದು ಎಷ್ಟು ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು, ಎಷ್ಟು ಕ್ರಿಯಾಶೀಲವಾಗಿರಬೇಕು ಅಂದರೆ ಆಡಳಿತ ಪಕ್ಷದವರು ಆಲೋಚನೆ ಮಾಡಬೇಕು. ಯಾವುದಾದ್ರೂ ಒಂದು ಅಧ್ಯಾದೇಶ ತರಬೇಕು ಅಂದರೆ, ಯಾವುದೇ ಒಂದು ಅನುಚ್ಛೇದದ ತಿದ್ದುಪಡಿಯನ್ನು ಮಾಡಬೇಕು ಅಂದರೆ, ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತಂದರೆ, ಪಾಲಿಸಿಯನ್ನು ಮಾಡಬೇಕು ಅಂದರೆ 1000 ಸಲ ಆಲೋಚನೆ ಮಾಡಬೇಕು. ಏಕೆಂದರೆ ಎದುರು ಕೂತಿರುವಂಥ ವಿರೋಧ ಪಕ್ಷದವರು ಇದಕ್ಕೆ ಯಾವ ರೀತಿ ಕೌಂಟ್ರ್ ಕೊಡ್ತಾರೆ, ಎಷ್ಟು ಇದ್ರ ಮೇಲೆ ಅಧ್ಯಯನ ಮಾಡಿರ್ತಾರೆ ಅನ್ನೋಂಥ ಭಯಕ್ಕೆ ತಯಾರಿಯನ್ನು ಮಾಡ್ಕೊಂಬರ್ಬೇಕು. ಹಾಗಿರಬೇಕಾದಂಥ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ಹೇಗಿದೆ ಅಂದರೆ, ಬಂದು ನರೇಂದ್ರ ಮೋದಿ ಅವರ ಮೇಲೆ ಒಂದಿಷ್ಟು ಟೀಕೆ ಮಾಡೋದು, ಇದನ್ನು ಅಧಿಕಾರ ದುರ್ಬಳಕೆ. ದುರಂತ ನೋಡಿ, ಅಖಿಲೇಶ್ ಯಾದವ್ ಅನ್ನುವಂಥ ವ್ಯಕ್ತಿ ಕೂಡ ಇದು SIR ಅಲ್ಲ, ಇದು NRC ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂ ಅವರು ಹೇಳಿದ್ದಕ್ಕೆ NRC ಅಂದ ತಕ್ಷಣ ಹೆದರಿದಂಥ ಅಕ್ರಮ ವಲಸಿಗರು ಹೇಳದೆ ಕೇಳದೆ ಗಡಿಯಿಂದ ಓಡಿ ಹೋಗ್ತಾ ಇದ್ದಾರೆ. ಯಾಕೆಂದರೆ NRC ಅಂತಾಗಿದ್ದೇ ಆದರೆ ನಮ್ಮನ್ನೆಲ್ಲ ಇವರು ಬಂಧಿಸ್ತಾರೆ, ನಮ್ಮನ್ನು ಡಿಪೋರ್ಟ್ ಮಾಡ್ತಾರೆ, ನಮ್ಮನ್ನು ಜೈಲಿಗೆ ಹಾಕ್ತಾರೆ. ಆ ಭಯಕ್ಕೆ ನಾವು ಅದು ಯಾವುದಕ್ಕೂ ಸಿಕ್ಕಾಕ್ಕೋಬಾರ್ದು, ಕಾನೂನಿನ ಕೈಯಿಂದ ತಪ್ಪಿಸ್ಕೋಬೇಕು ಅಂತೇಳಿ ಓಡಿ ಹೋಗ್ತಾರೆ. ಉತ್ತರ ಪ್ರದೇಶದಲ್ಲಿ 2027ರಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅಖಿಲೇಶ್ ಯಾದವ್. ಆತ ಲೋಕಸಭೆಯಲ್ಲಿ ನಿನ್ನೆ ಹೇಳ್ತಾರೆ, ಇದು SIR ಅಲ್ಲ, ಮತದಾರರ ಪಟ್ಟಿಯ ಪರಿಷ್ಕರಣೆ ಅಲ್ಲ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ಲ, ಇದು NRC, ಇದು ಅಲ್ಪಸಂಖ್ಯಾತರನ್ನು ಓಡಿಸುವಂಥ ಪ್ರಕ್ರಿಯೆ ಅಂತ. ದುರಂತ ನೋಡಿ, ಲಖನೌನ ನಗರ ಪಾಲಿಕೆ ಏನಿದೆ, ಅಲ್ಲಿರುವಂಥ 1,500 ಸಫಾಯಿ ಕರ್ಮಚಾರಿಗಳು ನಿನ್ನೆ ಹೇಳದೆ ಕೇಳದೆ ಜಾಗ ಖಾಲಿ ಮಾಡಿದ್ದಾರೆ. ಯಾವಾಗ ರಾಜಕೀಯವಾಗಿ ಒಬ್ಬ ನಾಯಕ ಈ ರೀತಿ ಹೇಳಿಕೆಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾನೋ, ಯಾವಾಗ ಭಯವನ್ನು ಉಂಟು ಮಾಡಲಿಕ್ಕೆ ಶುರು ಮಾಡ್ತಾನೋ, ಆತಂಕವನ್ನು ಸೃಷ್ಟಿಸ್ತಾನೋ, ಆವಾಗ ಈ ರೀತಿ ಯಾರ್ಯಾರು ಈ ಗೆದ್ದಲು ಹುಳಗಳಿರ್ತಾವಲ್ಲ ಎಲ್ಲ ಜಾಗ ಖಾಲಿ ಮಾಡಲಿಕ್ಕೆ ಶುರು ಮಾಡ್ತವೆ. 1,500 ಜನ ನಗರ ಪಾಲಿಕೆಯಲ್ಲಿ ಕೆಲಸ ಮಾಡೋರು, ಯಾರೋ ಖಾಸಗಿ ಕೆಲಸ ಮಾಡೋರಲ್ಲ, ಲಖನೌ ನಗರ ಪಾಲಿಕೆಯಲ್ಲಿ ಕೆಲಸ ಮಾಡುವ ಸಫಾಯಿ ಕರ್ಮಚಾರಿಗಳು ತಮ್ಮ ಹುದ್ದೆಯನ್ನು ತೊರೆದು ದೇಶವನ್ನು ಬಿಟ್ಟು ಓಡೋಗ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾರು ಹೊಣೆ ಇದಕ್ಕೆ ಅಖಿಲೇಶ್ ಯಾದವ್ ಹೊಣೆ. ಏಕೆಂದರೆ ಯಾವ ಮಮತಾ ಬೇಗಂ ಒಂದು ತಪ್ಪು ಮಾಡಿದ್ರಲ್ಲ, ಇದು SIR ಅಲ್ಲ, NRC, ಇದು ಅಕ್ರಮ ವಲಸಿಗರ ಮೇಲೆ ಮಾಡ್ತಾ ಇರುವಂಥ ಪ್ರತೀಕಾರ ಕ್ರಮ, ಅವ್ರನ್ನೆಲ್ಲ ಬಂಧಿಸ್ತಾರೆ, ಅವ್ರನ್ನೆಲ್ಲ ಸಮುದ್ರಕ್ಕೆ ಹೋಗಿ ಎಸಿತಾರೆ ಅಂತೆಲ್ಲ ಹೆದರಿಸಿದ್ರಲ್ಲ, ಆ ಹೆದರಿಕೆಗೆ ಆ ಎಲ್ಲ ಜನ ಓಡಿ ಹೋಗ್ಲಿಕ್ಕೆ ಶುರು ಮಾಡಿದರು. ಅದು ಉತ್ತರ ಪ್ರದೇಶದ ಮೇಲೆ ಭಾಳ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರ್ತಾ ಇದೆ. ಆದರೂ ಕೂಡ ಲೋಕಸಭೆಯಲ್ಲಿ ಆ ವಿಷಯವನ್ನು ಮಾತಾಡ್ತಾರೆ. ಇನ್ನೊಂದು ಭಾಳ ದೊಡ್ಡ ಬೆಳವಣಿಗೆ ಆಯಿತು. ನಾನು ನಿನ್ನೆ ನಿಮಗೆ ಹೇಳಿದ್ದೆ, ಈ ತಿರುಪುರಂ ಕುಂದರಂ ಕೋವಿಲ್ ಅನ್ನುವಂಥ ಒಂದು ದೇವಸ್ಥಾನದಲ್ಲಿ ಕಾರ್ತಿಕ ದೀಪವನ್ನು ಬೆಳಗುವಂಥ ಕಾರ್ಯಕ್ರಮ ಇತ್ತು. ಅಲ್ಲಿಯ ಮದುರೈ ಪೀಠದ ಮಡ್ರಾಸ್ ಹೈಕೋರ್ಟ್ನ ಜಡ್ಜು GR ಸ್ವಾಮಿನಾಥನ್ ಅವರು ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದರು. ಸ್ವಾಭಾವಿಕ, ಹಿಂದೂ ದೇವಸ್ಥಾನದಲ್ಲಿ ಜ್ಯೋತಿ ಬೆಳೆಸುವ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಮಾಡಬೇಡ ಅಂತ ಹೇಳಲಿಕ್ಕೆ ಯಾರು. ಅಷ್ಟೇ ಅಲ್ಲ, ಸರ್ಕಾರಕ್ಕೆ ಆದೇಶವನ್ನು ಬೇರೆ ಮಾಡಿದರು, ಇದು ಸರಿಯಾಗಿ ಕಾರ್ಯಕ್ರಮ ನಡೆಯುವ ಹಾಗೆ ನೋಡ್ಕೊಳ್ಳಿ, ಸರ್ಕಾರ ಇದರಲ್ಲಿ ಪಾಲಿಸಬೇಕಿದ್ನ ಅಂತ ಅದರ ವರದಿಯನ್ನು ಕೊಡಬೇಕು ಅಂತ ಬೇರೆ ಹೇಳಿದರು. ಅದು ನಡಿಲಿಕ್ಕೆ ಬಿಡಲೇ ಇಲ್ಲ. DMK ಸರ್ಕಾರದವರು ಅದರ ವಿರುದ್ಧ ಗಲಾಟೆಯನ್ನು ಮಾಡಿಸಿದ್ರು, ಎಲ್ಲ ಮಾಡಿದರು. ಪ್ರಶ್ನೆ ಅದಲ್ಲ, GR ಸ್ವಾಮಿನಾಥನ್ ಈ ರೀತಿ ತೀರ್ಪನ್ನು ಕೊಟ್ಟಿದ್ದಕ್ಕೆ ಅವರ ವಿರುದ್ಧ ಮಹಾಭಿಯೋಗ, ಇಂಪೀಚ್ಮೆಂಟ್, ವಾಗ್ದಂಡನೆ, ಯಾರು ಸಹಿ ಹಾಕಿದವರು ಅದರ ಹೆಸರು ನೋಡ್ಬೇಕು ನೀವು.
MK ಸ್ಟಾಲಿನ್ನು, ರಾಜ, ಅಖಿಲೇಶ್ ಯಾದವ್, ಪ್ರಿಯಾಂಕಾ ವಾಡ್ರಾ ಇವರೆಲ್ಲ ಹೋಗಲಿ ರೀ. ಬಾಳಾ ಠಾಕ್ರೆಯ ಮಗ ಉದ್ಧವ್ ಠಾಕ್ರೆಯ ಪಕ್ಷ ಇದೆಯಲ್ಲ ಶಿವಸೇನಾ, ಆ ಶಿವಸೇನೆಯ ಅರವಿಂದ್ ಸಾವಂತ್ ಅನ್ನೋರು ಅದಕ್ಕೆ ಸಹಿ ಹಾಕಿದ್ದಾರೆ. ಡಿಂಪಲ್ ಯಾದವ್ ಸಹಿ ಹಾಕಿದ್ದಾರೆ. OIC ಸಹಿ ಹಾಕಿದ್ರ ಬಗ್ಗೆ ನನಗೆ ಅಭ್ಯಂತರ ಇಲ್ಲ, ಯಾಕಂದ್ರೆ ಆತ ಮುಸಲ್ಮಾನರ ಪರವಾಗಿ ನಿಲ್ಲುವ ವ್ಯಕ್ತಿ. ಹಿಂದೂ ದೇವಸ್ಥಾನದಲ್ಲಿ ಜ್ಯೋತಿಯನ್ನು ಬೆಳಗಿಸೋದು ಇವರು ಅಪರಾಧ. ಕಾರ್ತಿಕ ದೀಪವನ್ನು ಹಚ್ಚೋದು, ದೀಪಸ್ತಂಭಕ್ಕೆ ಕಾರ್ತಿಕ ದೀಪವನ್ನು ಬೆಳಗಿಸೋದು ತಪ್ಪು, ನಮ್ಮ ಧರ್ಮದಲ್ಲಿಲ್ಲ ಅಂತ OIC ಬೇಕಾದ್ರೆ ಹೋರಾಟ ಮಾಡಲಿ. ಆದರೆ ಹಿಂದೂಗಳಾದಂಥ ಈ ಎಲ್ಲ ಜನ ಕೂಡ ನಿನ್ನೆ 120 ಜನ ನಿನ್ನೆ ಲೋಕಸಭಾ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಅವ್ರ ಕಡೆ ಮಹಾಭಿಯೋಗಕ್ಕೆ ಅಪ್ಲಿಕೇಶನನ್ನು ಹಾಕಿದ್ದಾರೆ. ಯಾವ ಸ್ಥಿತಿಗೆ ಬಂದು ನಿಂತಿದೆ ನೋಡಿ. ಅಲ್ಲ, ಒಬ್ಬ ಜಡ್ಜು ಇನ್ನು ಮುಂದೆ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ನಾನು ವಾಗ್ದಂಡನೆಗೆ ಗುರಿ ಆಗ್ತೇನಾ, ನನ್ನ ಮೇಲೆ ಏನಾದರೂ ಕಾನೂನು ರೀತಿಯ ಕ್ರಮ ಕೈಗೊಳ್ತಾರ ಅಂತ ಹೆದರಿಕೊಂಡು ಆತ ತೀರ್ಪನ್ನು ಕೊಡುವಂಥ ಸ್ಥಿತಿಗೆ ಇವರು ರಾಜಕಾರಣಿಗಳು ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನು ತರ್ತಾ ಇದ್ದಾರೆ. ಕೇಳಿದರೆ ನರೇಂದ್ರ ಮೋದಿಯವರು ಈ ದೇಶದ ಸ್ವಾಯತ್ತ ಸಂವಿಧಾನಿಕ ಸಂಸ್ಥೆಗಳ ಮೇಲೆಲ್ಲ ತಮ್ಮ ಹಿಡಿತವನ್ನು ಇಟ್ಟಿದ್ದಾರೆ. ED, CBI, ಕೋರ್ಟು, ಸುಪ್ರೀಂ ಕೋರ್ಟು, ಚುನಾವಣಾ, ಎಲ್ಲದರ ಮೇಲೆ ತಮ್ಮ ಹಿಡ್ತಾ ಇದ್ದಾರೆ ಅಂತ ಇವರು ಹೇಳ್ತಾ ಇರುವಂಥ ಜನ ಈಗ ಸ್ವತಃ ಸುಪ್ರೀಂ ಕೋರ್ಟು ತಮ್ಮ ಪರವಾಗಿ ತೀರ್ಪು ಕೊಡದೇ ಇದ್ದಾಗ ಅವರನ್ನು ಶೂಲಕ್ಕೆ ಏರಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಯಶಸ್ವಿ ಆಗೋದಿಲ್ಲ. ಉದ್ದೇಶವೇ ಬೇರೆ. ಉದ್ದೇಶ ಬ್ಲ್ಯಾಕ್ ಮೇಲ್ ಮಾಡೋದು, ಬೇರೆ ಏನೂ ಇಲ್ಲ. ಇದು ದುಂಡಾವರ್ತನೆ ಅಲ್ಲದೆ ಬೇರೆ ಏನೂ ಅಲ್ವೇ ಅಲ್ಲ. ಇದರಿಂದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯೋಚನೆ ಮಾಡಬೇಕು. ಆ ರೀತಿಯದಾದಂಥ ಸೂರ್ಯಕಾಂತ್ ಅವರನ್ನು ಹೆದರಿಸುವಂಥ ಪ್ರಕ್ರಿಯೆಯಲ್ಲದೆ ಬೇರೆ ಇನ್ನೇನೂ ಅಲ್ಲ. ನಿಮ್ಮ ಮೇಲೆ ಕೂಡ ನಾವು ಈ ರೀತಿ ಮಾಡಬಲ್ಲೆವು ಅಂತ ಹೆದರಿಸುವ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಈ ರೀತಿ 120 ಜನ ಸಹಿ ಮಾಡಿಕೊಟ್ಟಿದ್ದಾರೆ. ಅದು ಯಶಸ್ವಿ ಆಗಲ್ಲ ಬೇರೆ ಮಾತು, ಆದರೆ ಎಷ್ಟು ಅಧಃಪತನ ಕೇಳಿದಿದೆ ನಮ್ಮ ಸಂಸತ್ತು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇರೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಹೇಗಿತ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.